ಸರ್, ಇದರ ಬಗ್ಗೆ ಮಾತನಾಡೋದಕ್ಕೆ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಲಕ್ಷ್ಮಣ್ ಕುಂದರ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಎಸ್ ಸರ್, ವಾಣಿಜ್ಯ ಸಿಲಿಂಡರ್ ಸಿಗದೆ ಅದೆಷ್ಟೋ ಹೋಟೆಲ್ಗಳಾಗಿರ್ಬೋದು, ಕ್ಯಾಂಟೀನ್ಗಳಾಗಿರ್ಬೋದು ಬಂದ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಸರ್. ಇದರ ಬಗ್ಗೆ ತಾವು ಏನು ಹೇಳ್ತೀರಾ ಅನ್ನೋದು ಸರ್? ಈಗಾಗಲೇ ನಮ್ಮಲ್ಲಿ ಕೆಲವು ಹೋಟೆಲ್ಗಳೆಲ್ಲ ಬಂದ್ ಆಗಿದೆ. ಓಕೆ. ಈಗ ನಮ್ಮ ದೇಶಕ್ಕೆ ಪರ್ ಡೇಗೆ 18 ಶಿಪ್ಗಳು ಬರಬೇಕು. ಓಕೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಇದು ಪರ್ ಡೇಗೆ 18 ಶಿಪ್ಗಳು ಬರಬೇಕು. ಓಕೆ. ನಮ್ಗೆ ಈಗ ಬರ್ತಿರೋದು ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಈ ನಮ್ಮ ದೊಡ್ಡ ದೊಡ್ಡ ಚಾನೆಲ್ಗಳು ಒಂದು ಶಿಪ್ ಬಂದ ಕೂಡಲೇ ಬಂದಿದೆ 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 ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಆಗ್ತದೆ. ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಆಗುತ್ತೆ ಅಂತ. ನೀವು ನೋಡಿ, ಒಂದು ದಿನಕ್ಕೆ 18 ಶಿಪ್ಗಳು ಬರ್ಬೇಕು. ಇಲ್ಲಿ ಬರ್ತಾ ಇರೋದು ಎಷ್ಟು ಶಿಪ್ ಅಂತ ಲೆಕ್ಕ ಮಾಡಿ. ಓಕೆ. ಮತ್ತೆ ಈ ಚೀನಾದಂತ ದೇಶಗಳು ಒಂದು ವರ್ಷದ ಎನರ್ಜಿಯನ್ನು ಸೇವ್ ಮಾಡಿ ಇಟ್ಕೊಂಡಿರ್ತದೆ. ಎನರ್ಜಿ ಅಂದ್ರೆ ಎಲ್ಲವೂ ಬಂತು, ಇದರಲ್ಲಿ LPG ಬಂತು, ಪೆಟ್ರೋಲ್ ಬಂತು, ಡೀಸೆಲ್ ಬಂತು, ಬೇರೆ ಬೇರೆ ವಿಷಯಗಳೆಲ್ಲ ಬಂತು. ಎನರ್ಜಿ ಅಂದ್ರೆ ಅಷ್ಟನ್ನು ಸ್ಟಾಕ್ ಮಾಡಿರ್ತದೆ. ನಮ್ಮ ದೇಶ ಒಂದು ತಿಂಗಳಿಗೆ ಸ್ಟಾಕ್ ಇತ್ತಂತೆ ಕ್ರೂಡ್ ಇದು. ಮತ್ತೆ ಈ LPG 2 ವಾರದಿದ್ದದ್ದು ಆ ಟೈಮಲ್ಲಿ. ಈಗ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಆದ್ರಿಂದ ಸ್ವಲ್ಪ ಅಂದ್ರೆ ಈ ಪ್ಯಾನಿಕ್ ಅನ್ನು ನಿಲ್ಲಿಸಿದ್ದಾರೆ ಅಷ್ಟೇ. ಆದ್ರೆ ಹೋಟೆಲ್ಗಳು, ಚಿಕ್ಕ ಚಿಕ್ಕ ಹೋಟೆಲ್ಗಳು ಬಂದಾಗುದು ಆಗ್ತಾ ಹೋಗ್ತಾ ಇದೆ. ಜನರು ಈಗ ಪುನಃ ಇದಕ್ಕೆ ಒಲೆಗೆ ವಾಪಸ್ ಬಂದಿದ್ದಾರೆ. ನಾವು ನಮ್ಮ ವ್ಯವಸ್ಥೆ ಆಲ್ರೆಡಿ ಗೊತ್ತಿತ್ತು ಹೀಗೆ ಇದೆ ಅಂತ. ನಾವು ನಮ್ಮ ಅಮೆರಿಕ ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುವಾಗ ಎಲ್ಲರೂ ಎಣಿಸಿದ್ರು ನಮ್ಮವರೆಲ್ಲ 5 ದಿವಸದಲ್ಲಿ, 1 ವಾರದಲ್ಲಿ ಇದೆಲ್ಲವೂ ಫಿನಿಶ್ ಆಗ್ತದೆ, ಮತ್ತೆ ನಾರ್ಮಲ್ ಆಗ್ಲಿಕ್ಕೆ 1 ತಿಂಗಳು ಬೇಕಾದೀತು ಅಂತ. ಈಗ ಈ ಯುದ್ಧ 14ನೇ ವಾರಕ್ಕೆ ತಲುಪಿದೆ. 4ನೇ ವಾರಕ್ಕೆ ತಲುಪಿದೆ ಅಂದ್ರೆ ಏನೀಗ ಮೇಲೆ ಕೆಳಗಾಗಿದ ಇದು ಸರಿಯಾಗ್ಲಿಕ್ಕೆ 1 ವರ್ಷ ಬೇಕಿನ್ನು. ಖಂಡಿತವಾಗಿ 1 ವಾರ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತಿದ್ರೆ 1 ತಿಂಗಳಲ್ಲಿ ಸರಿ ಆಗ್ತಿತ್ತು. ಆದ್ರೆ ಈಗ ಇದು 4 ದಿವಸ ಆಗಿದೆ. ಇನ್ನು ಇದನ್ನು ಸರಿ ಮಾಡ್ಲಿಕ್ಕೆ 1 ವರ್ಷ ಬೇಕು. 4 ವಾರಗಳಾಗಿವೆ. ಎಸ್ ಸರ್, ತುಂಬಾ ಕಡೆಗಳಲ್ಲಿ ನಾವು ಪುನಃ ಒಂದು ಪರಿಸ್ಥಿತಿಗೆ, ಮುಂಚಿನ ಪರಿಸ್ಥಿತಿಗೆ ಬರ್ಲಿಕ್ಕೆ ಈಗ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಲೆಕ್ಕ ಮಾಡಿ. ಈಗ ನಾವು ರಾಷನಿಂಗ್ ಹೊರಟಿದ್ದೇವೆ, ಬೇರೆ ಬೇರೆ ಲಾಕ್ ಡೌನ್ ಅಂತ ವ್ಯವಸ್ಥೆಗೆ ಸಹ ಹೊರಟಿದ್ದೇವೆ. ಮಾತುಗಳು ಬರ್ತಾ ಇದೆ. ಈಗ ಎನರ್ಜಿ ಲಾಕ್ ಡೌನ್ ಅಂತ ಹೇಳ್ತೇವೆ ಇದಕ್ಕೆ. ಆದ್ರೆ ಇದನ್ನು ಈಗಲೂ ಒಪ್ತಾ ಇಲ್ಲ ಯಾರು ಕೂಡ. ಒಳಗಿಂದ ಒಳಗೆ ಮಾತುಕತೆ ನಡೀತಾ ಇದೆ, ಬೇರೆ ಬೇರೆ ವಿಷಯಗಳಾಗ್ತಾ ಇದೆ. ಎನರ್ಜಿ ಲಾಕ್ ಡೌನ್ ಏನು ಲಾಕ್ ಡೌನ್ ಇತ್ತ ಅದೇ ಟೈಪ್ ಇದು ಬೇರೆ ಬೇರೆ ಈ ವೆಹಿಕಲ್ ಗಳನ್ನು ನಿಲ್ಲಿಸುವಂತ ವ್ಯವಸ್ಥೆ. ಮತ್ತೆ ನಾವು ಅದಕ್ಕೆ ತಲೆ ಕೊಡಬೇಕು. ಲಾಕ್ ಡೌನ್ ಅಲ್ಲಿ ಏನೆಲ್ಲ ಪರಿಸ್ಥಿತಿ ನಮಗೆ ಬಂದಿದೆ ನೆನಪಿದೆಯಾ ಅಂತ ಗೊತ್ತಿಲ್ಲ ಜನರಿಗೆ. ಬಂದ್ ಆಗಿದೆ, ಜನರಿಗೆ ಜೀವನ ನಡೆಸಲಿಕ್ಕೆ ಕಲಿಸಿದ್ದೆ ಲಾಕ್ ಡೌನ್. ನಮ್ಮ ಎಷ್ಟು ಕಂಪನಿಗಳು ಬಂದಾಯ್ತು, ಯಾವ ರೀತಿಯಲ್ಲಿ ನಾವು ರೋಡ್ಗೆ ಬಂದ್ವಿ, ಬದುಕಿದವರು ಬದುಕಿದ್ರು, ಸತ್ತವರು ಸತ್ತು, ಪುನಃ ಅದನ್ನೇ ತರ್ತಾ ಇದ್ದಾರೆ. ನಮ್ಮ ತಲೆಗೆ ನಮ್ಮ ಕೈ. ಸರ್ಕಾರಕ್ಕೆ ಇದರಲ್ಲಿ ಏನು ಗೊತ್ತಿಲ್ಲ. ಸರ್ಕಾರ ತನ್ನ ಏನು ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತದೆ, ತನ್ನವರಿಗೆ ಇವರು ಸಂಬಳ ತಕೊಳ್ತಾರೆ. MP ಗಳು, MLA ಗಳು ಯಾರೆಲ್ಲ ಇದ್ದಾರೆ ಬ್ಯೂರೋಕ್ರಸಿ ಅವರು, ಇವರಿಗೆಲ್ಲ ಸಂಬಳ ಬರ್ತದೆ. ಆದ್ರೆ ಸಾಮಾನ್ಯ ಜನರು, ಈ ಪ್ರೈವೇಟ್ ಕೆಲಸ ಜಾಬ್ ಮಾಡುವವರು ಏನ್ ಮಾಡ್ಬೇಕು ನೋಡಿ ಹೇಳಿ. ಪ್ರೈವೇಟ್ ಕಂಪನಿ ಓನರ್ಸ್ ಗಳು ಏನ್ ಮಾಡ್ಬೇಕು? ಪುನಃ ಅವರ ಲೇಬರ್ ಹೋದ್ರೆ ವಾಪಸ್ ತರ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಅವರನ್ನು ಎಷ್ಟು ಕೈಕಾಲು ಹಿಡಿದು ತರಬೇಕು? ಅದೇ ಪರಿಸ್ಥಿತಿ ಪುನಃ.
ಒಂದು ಪ್ಲಾನಿಂಗ್ ಅಂತ ಇಲ್ಲ ನಮ್ಮ ದೇಶದ್ದು. ಮಾತಾಡಿದ್ರೆ ಮತ್ತೆ ಬೇರೆ ಬೇರೆ ವಿಷಯಕ್ಕೆ ಹೋಗ್ತದೆ ಅದು. ಓಕೆ ಓಕೆ ಓಕೆ. ಆದ್ರೆ ವಾಣಿಜ್ಯ ಸಿಲಿಂಡರ್ ಅನ್ನ ಪೂರೈಸುವಂತೆ ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ ಸರ್, ಅದರ ಬಗ್ಗೆ ಅದು ತುಂಬಾ ಮಾತುಗಳನ್ನು ಟ್ರಂಪ್ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಈಗ ಮಾತಾಡ್ತಾ ಇದೆ ಎವ್ರಿ ಡೇ. ಟ್ರಂಪ್ ಈಗ ಹೇಳ್ತಾರೆ ಸೋಮವಾರದ ದಿನ ಕರೆಕ್ಟ್ ಆಗಿ ನಾವು ಯುದ್ಧ ವಿರಾಮ ಮಾಡಿದ್ದೇವೆ ಅಂತ, ಆಗ ನಮ್ಮ ಇಲ್ಲಿ ಶೇರ್ ಎಲ್ಲ ಮೇಲೆ ಬರ್ತದೆ. ಮತ್ತೆ ಇವನು ಅಲ್ಲಿಂದ ಇರಾನ್ ಅವ್ರನ್ನ ಎರಡು ಪುಡಿ ಪುಡಿ ಮಾಡುವಾಗ ಶೇರ್ ಡುರ್ರ್ ಅಂತ ಕೆಳಗೆ ಬರ್ತದೆ. ಇದೇ ಪರಿಸ್ಥಿತಿ ನಮ್ಮಲ್ಲಿ ಕೂಡ ಬಂದಿದೆ. ಇದು ಈಗ ಇದನ್ನು ತನ್ನ ಮೇಲೆ ಇದು ಏರ್ಕೊಳ್ಳುದಿಲ್ಲ ಕೇಂದ್ರ ಸರ್ಕಾರ. ಯಾಕಂದ್ರೆ ಇದು ಯುದ್ಧ ಬೇರೆದವರು ಮಾಡುದಂತ. ಇದ್ರಲ್ಲಿ ನಮ್ಮದು ಪರಿಸ್ಥಿತಿ, ನಮ್ಮದು ಇದೇ ವಿಷಯ. ನಾವು ನ್ಯೂಟ್ರಲ್ ಇರ್ಬೇಕಿತ್ತು, ನಮ್ಮ ದೇಶ ನ್ಯೂಟ್ರಲ್ ಇರ್ಬೇಕಿತ್ತು. ನಾವು ನ್ಯೂಟ್ರಲ್ ಇರ್ತಿದ್ರೆ ನಮ್ಗೆ ಎಲ್ಲವೂ ಬರ್ತಾ ಇತ್ತ. ಈಗ ಹೇಗೆ ಶ್ರೀಲಂಕಾಕ್ಕೆ ಬರ್ತಾ ಉಂಟು, ಚೈನಾಗೆ ಬರ್ತಾ ಉಂಟು, ಅಥವಾ ಬೇರೆ ಕಂಟ್ರಿಗೆ ಬರ್ತಾ ಉಂಟು, ಅದೇ ರೀತಿ ನಮಗೂ ಬರ್ತಾ ಇತ್ತು. ನಾವು ಆ ಟೈಮಲ್ಲಿ ನಾವು ಅಮೆರಿಕಕ್ಕೆ ಸಪೋರ್ಟ್ ಮಾಡಿದ್ವಿ, ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ದೇವೆ. ನಾವು ಯಾರಿಗೂ ಸಪೋರ್ಟ್ ಮಾಡಬಾರ್ದಿತ್ತು. ನಾವು ಅಲಿಪ್ತ ಕಂಟ್ರಿ ಆಗಿದ್ದೇವೆ ಮುಂಚೆ. ಅಲಿಪ್ತರಾಗಿರ್ಬೇಕಿತ್ತು ನಾವು. ಅಂದ್ರೆ ನಾವು ನ್ಯೂಟ್ರಲ್, ಅಂದ್ರೆ ಯಾವ ಸೈಡ್ಗೂ ಬಗ್ಗದವರು. ನಾವು ರಷ್ಯಾಗೆ ಹೋಗ್ಲಿಲ್ಲ, ನಾವು ಅಮೆರಿಕಕ್ಕೆ ಹೋಗುದಿಲ್ಲ, ಅಲ್ಲ ನಡುವಿನಲ್ಲಿರುವವರು. ನಿನ್ನೆಯಿಂದ ಉರ್ಬನ್ ಜಲಸಂಧಿಯನ್ನ ಭಾರತಕ್ಕಾಗಿ ತೆರವುಗೊಳಿಸಲಾಗಿದೆ. ಅದು ಏನ್ ಹೇಳ್ತೇನೆ ಸರ್, ಅದಕ್ಕೆ ಹೇಳ್ತೇನೆ ನಾನೀಗ. ಇಲ್ಲಿ ಇಂಡಿಯಾದಲ್ಲಿ ಇದ್ದಂತ ಒಂದು ಶಿಪ್ ಅನ್ನು, ಇಲ್ಲಿ ಇರಾನ್ ಇದು ಶಿಪ್ ಅನ್ನು ಹೊಡೆದುಡಿಸಿದ್ರು ನಮ್ಮ ಜಲಸಂಧಿಯ ಒಳಗಡೆ ಇದ್ದಂತದ್ದು, ನಮ್ಮ ಜಲ ಇದ್ರಲ್ಲಿ ಇರುವಂತದ್ದು ಉಳಿಸಿದ. ಆ ನೋವು ಇರಾನ್ಗೆ ಇದೆ. ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು ಒಂದು ಟೈಮಲ್ಲಿ. ಈಗ ಇರಾನ್ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದೊಂದು ಶಿಪ್ ಬಿಡುವಾಗ ಒಂದೊಂದು ಶರ್ತುಗಳನ್ನ ಹಾಕ್ತಾ ಬಿಡ್ತಾ ಇದೆ. ಒಂದು ಶರ್ತ ಹೇಗಂದ್ರೆ ಹೇಳ್ತೇನೆ ಕೇಳಿ. ಈಗ ಒಂದು ಶಿಪ್ ಬಿಡುವಾಗ ನೀವು ಒಂದು ಅಲ್ಲಿ ಸಿಗ್ನೇಚರ್ ಹಾಕಿ ನಮ್ಮ ಕಾಂಡೋಲೆನ್ಸ್, ನಮ್ಗೊಂದು ಕಾಂಡೋಲೆನ್ಸ್ ಕೊಡಿ ಅಂತ. ನಾವು ಒಂದು ಸಿಗ್ನೇಚರ್ ಹಾಕಿ ಒಂದು ಕಾಂಡೋಲೆನ್ಸ್ ಕೊಟ್ಟು ಆಗ ಒಂದು ಶಿಪ್ ಬಿಟ್ಟು, ಇನ್ನೊಂದು ಶಿಪ್ ಬಿಡುವಾಗ ಹೇಳ್ತಾರೆ ನಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಇದೆ, ಅದನ್ನೆಲ್ಲ ಇನ್ನೊಂದು ಶಿಪ್ಗೆ ನೀವು ಹಾಕಿ ನಿಮ್ಗೆ ಒಂದು ಶಿಪ್ ಬಿಡ್ತೇವೆ. ಈಗ ಪ್ರತಿ ಒಂದು ಶಿಪ್ಪಿಗೆ ಸಹ ಒಂದೊಂದು ಶರ್ತಗಳ ಮೇಲೆ ಇಲ್ಲಿ ಹೋಗ್ತಾ ಉಂಟು ಇರಾನ್ ಇದು. ಇಲ್ಲ, ಅವರು ಈಗ ಒಂದೊಂದು ಶಿಪ್ಪಿಗೆ ಟೋಲು ಆಗ್ತಾ ಇದ್ದಾರೆ. ಟೋಲದ ವಿಷಯ ಬೇರೆನೆ, ಟೋಲದ ವಿಷಯನೇ ಬೇರೆ. ಇದು ಇಂಥ ಶರ್ತಗಳ ಮೇಲೆ ಹೋಗ್ತಾ ಉಂಟು. ಇದು ನಮಗೆ ಬೇಕಿತ್ತಾ? ನಾವು ನ್ಯೂಟ್ರಲ್ ಅಲ್ಲಿ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ ನಮ್ಗೆ? ನಾವು ನೆಗೋಷಿಯಬಲ್ ಜಾಗದಲ್ಲಿ ಇರ್ತಿದ್ವಿ, ನಾವು ಒಂದು ಸಂಧಾನದ ಜಾಗದಲ್ಲಿ ಇರ್ತಿದ್ವಿ ನಾವು. ಈಗ ಸಂಧಾನ ಜಾಗಕ್ಕೆ ಪಾಕಿಸ್ತಾನ ಬಂದು ನಿಂತಿದೆ. ಆದ್ರೆ ಅದು ಕೂಡ ಪಾಕಿಸ್ತಾನವನ್ನು ನಂಬುದಿಲ್ಲ ಇರಾನ್ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಪಾಕಿಸ್ತಾನ ಏನಂತ. ಇರಾನ್ ನಮ್ಮನ್ನು ನಂಬ್ತದೆ, ಪಾಕಿಸ್ತಾನ ನಂಬುದಿಲ್ಲ. ನಮ್ಮ ಕಲ್ಚರ್ ಮತ್ತೆ ಅವರ ಕಲ್ಚರ್ ಸೇಮ್ ಆಗಿದೆ ಸರ್. ನಮ್ಮ ಕಲ್ಚರ್ ಉಂಟಲ್ಲ, ಈಗ ಪರ್ಷಿಯನ್ ಏನು ಲ್ಯಾಂಗ್ವೇಜ್ ಇದೆ, ನಮ್ಮ ಉರ್ದು ಲ್ಯಾಂಗ್ವೇಜ್ ಇದೆ, ಎರಡು ಮಿಕ್ಸ್ ಆಗಿ ಉರ್ದು ಏನಿದೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಮತ್ತೆ ಪರ್ಷಿಯನ್ ಲ್ಯಾಂಗ್ವೇಜ್ ಮಿಕ್ಸ್ ಆಗಿ ಹುಟ್ಟಿರುವಂತದ್ದು ಉರ್ದು ಲ್ಯಾಂಗ್ವೇಜ್. ಸೊ ನಾವು ಈಗಲೂ ಅಲ್ಲಿ ಹೋದ್ರೆ ಅವರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಮ್ಗೆ ಉರ್ದು ಕೇಳಿರ್ತೇವೆ ನಾವು, ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ಅವರು ನಮ್ಮ ದೇಶವನ್ನು ಪ್ರೀತಿ ಮಾಡ್ತಾರೆ. ಎಲ್ಲ ಈ ಬಿರಿಯಾನಿಗಳು ಬೇರೆ ಬೇರೆ ಏನು ಪರ್ಷಿಯನ್ ಊಟದ ತಿಂಡಿ ಎಲ್ಲ ಇದೆ, ಇದು ಅಲ್ಲಿಂದ ಬಂದಿರುವಂತದ್ದು. ಈವನ್ ನಮ್ಮ ಸಿತಾರ್ ಇದು ಕೂಡ ಅಮೀರ್ ಖುಸ್ರು ಅವರು ಪರ್ಷಿಯನ್ ಇದ್ರ ಫ್ಲೇವರ್ನವರಾಗಿದ್ರು. ಹಿಂದೂಸ್ತಾನಿ ಕ್ಲಾಸಿಕಲ್ ಏನಿದೆ ಅದು ನಮ್ಮ ಕರ್ನಾಟಕ ಸಂಗೀತವನ್ನು ಜೋಡಿಸುವಾಗ ಹುಟ್ಟಿರುವಂತದ್ದು ಹಿಂದೂಸ್ತಾನಿ ಕ್ಲಾಸಿಕಲ್. ಅದು ಪರ್ಷಿಯದು ಏನು ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ. ಮತ್ತೆ ನಮ್ಮ ದಕ್ಷಿಣಾದಿ ಅಂದ್ರೆ ಕನ್ನಡ ಸಂಗೀತ ಒಟ್ಟಿಗೆ ಆಗಿರುವಂತ ಹಿಂದೂಸ್ತಾನಿ ಸಂಗೀತ. ಅಂದ್ರೆ ನಾವು ಒಂದು ದೇಶ, ಒಂದು ಬಾರ್ಡರ್, ಎರಡು ದೇಶ ಒಂದು ಬಾರ್ಡರ್ ಆಗಿರುವಂತ ಒಂದು ಇದ್ದ ದೇಶ ನಮ್ದು. ಪಾಕಿಸ್ತಾನ ಇಂಡಿಯಾ ಒಟ್ಟಿಗಿರುವಾಗ, ನಾನು ಹೇಳುದು ಪಾಕಿಸ್ತಾನ ಇಂಡಿಯಾ ಒಟ್ಟಿಗಿರುವಾಗ ಆಗ ನಮ್ಮ ಅಖಂಡ ಭಾರತ ಮತ್ತೆ ಇರಾನ್ ಅದು ಒಟ್ಟೊಟ್ಟಿಗಿದ್ದಂತ ದೇಶ ಒಂದು. ಸೊ ಆ ಪ್ರೀತಿಯನ್ನು ನಾವು ಈಗಲೂ ಇಟ್ಕೊಂಡಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ಲಿಕ್ಕಿರ್ಲಿಲ್ಲ. ಬಟ್ ಏನು ಗೊತ್ತಿಲ್ಲ ಎಲ್ಲಪ್ಪ ನಮ್ಗೆ ಇದ್ರಿಂದ ಏನಂದ್ರೆ ದೊಡ್ಡವರಿಗೆ ಏನಾಗುದಿಲ್ಲ ಸರ್, ಇದ್ರಿಂದ ಇಲ್ಲ ಆಗುದು ಇದರಿಂದ ತುಂಬಾನೇ ಮಧ್ಯಮ ವರ್ಗಕ್ಕೆ ಹೊಡೆತ ಬೀಳುವುದು, ಮಧ್ಯಮ ವರ್ಗಕ್ಕೆ ದೊಡ್ಡ ಹೊಡೆತ ಬೀಳ್ತದೆ ಪುನಃ.
ಅದು ಹಿಂದಿನಿಂದಲೂ ಇಲೆಕ್ಷನ್ ಬರುವಾಗ ನೆನಪಿರೋದಿಲ್ಲ. ಹ್ಮ್. ಇಲೆಕ್ಷನ್ ಬರುವಾಗ ನಾವು ಎಲ್ಲವನ್ನೂ ಮರ್ತಿರ್ತೇವೆ. ಓಕೆ. ನಾವು ಇಲ್ಲಿ ಜಾತಿಯ ಮೇಲೆ ಬಂಧಗಳ ಮೇಲೆ ಹೀಗೆ ನಮ್ಮ ವ್ಯವಸ್ಥೆಗಳು ಇರ್ತದೆ. ಎಸ್, ಥ್ಯಾಂಕ್ ಯು ಸರ್ ಕರೆಗೆ ಸಿಕ್ಕಿದ್ದಕ್ಕಾಗಿ. ಥ್ಯಾಂಕ್ ಯು.